ರೈಟ್. ಸಲೀಂ ಅಹಮದ್ ಅವರು ಕೂಡ ಅಲ್ಲಿ ಪ್ರತಿಭಟನಾ ಜಾಗದಲ್ಲಿದ್ರು. ಈಗ ಅವ್ರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸರ್ ನಮಸ್ತೆ. ಈಗ ಹೆಂಗಿದೆ ಸರ್ ಸಿಚುವೇಶನ್ ಅಲ್ಲಿ? ಯಾವ ರೀತಿಯಾದಂಥ ಒಂದು ಸಿಚುವೇಶನ್ ಇದೆ ಅಲ್ಲಿ? ಪರಿಸ್ಥಿತಿ ಹೆಂಗಿದೆ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ? ಈಗ ಸುರ್ಜೇವಾಲಾ ನಮ್ಮನ್ನೆಲ್ಲ ಅರೆಸ್ಟ್. ಹಲೋ, ಹಾ ಹೇಳಿ ಸರ್, ಹೇಳಿ. ನಮ್ಮನ್ನು ಸುರ್ಜೇವಾಲಾ ಅವ್ರನ್ನ ಮತ್ತೆ ಪದಾಧಿಕಾರಿಗಳಿಂದ ಎಂಪಿಗಳನ್ನ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ. ಇದು ಪೊಲೀಸ್ ರಾಜ್ಯ ಆಗ್ಬಿಟ್ಟಿದೆ, ಪೊಲೀಸ್ ರಾಷ್ಟ್ರ ಆಗ್ಬಿಟ್ಟಿದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ದಮನ ಮಾಡ್ಲಿಕ್ಕೆ ಎಲ್ಲಾ ತಂತ್ರಗಳು ಮಾಡಿ ಇವತ್ತು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕ್ ಗಾಂಧಿ ಅವರು, ವೇಣುಗೋಪಾಲ್ ಸುರ್ಜೇವಾಲಾ ಅವರು ಮತ್ತೆ ಎಲ್ಲ ಎಂಪಿಗಳು ಇವತ್ತು ಶಾಂತತೆ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಎಳ್ದಾಡಿ ನಮ್ನೆಲ್ಲ ಗೆಲ್ಕೊಂಡು ಹೋಗಿ ಏನೋ ದಬ್ಬಾಳಿಕೆ ಮಾಡಿ ಇದು ಎಲ್ಲಿ ಜವಾಬ್ದಾರಿ ದೇಶ ಇದೆಯಾ ಇಲ್ವಾ ಅಂತ ಆ ಭಾವನೆ ಬರ್ತಾ ಇದೆ. ಇಡೀ ಪೊಲೀಸ್ ರಾಜ್ಯದ ಮೂಲಕ ಎದುರಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಹೆದರೋದಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕ್ ಗಾಂಧಿ ಅವರ ನೇತೃತ್ವ, ಖರ್ಗೆ ಸಾಹೇಬ್ ನೇತೃತ್ವದಲ್ಲಿ ಈ ಹೋರಾಟ ಮುಂದುವರಿಯುತ್ತೆ. ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಬಹುದು, ಜೈಲ್ಗೆ ಆಗ್ಬಹುದು. ಆದ್ರೆ ಈ ಹೋರಾಟ ನಿಲ್ಲೋದಿಲ್ಲ. ಈ ದೇಶ ಅಂತ ಹೋರಾಟ ಹಮ್ಮಿಕೊಳ್ಳುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಸರ್, ಈಗ ಒಂದು ಫೋಟೋದಲ್ಲಿ ಗಮನಿಸಿದ್ವಿ ರಾಹುಲ್ ಗಾಂಧಿ ಅವರ ಮೂಗಿಗೆ ಗಾಯ ಆಗಿದೆ ಅಂತ ಹೇಳಿ. ಈಗ ಹೆಂಗಿದೆ ಸರ್? ಅಂದ್ರೆ ತುಂಬಾ ಬ್ಲೀಡಿಂಗ್ ಆಗ್ತಿದ್ಯಾ? ಇಲ್ಲ, ಅವರು ಇನ್ನೊಂದು ಬಸ್ ಅಲ್ಲಿ ಇದ್ದಾರೆ. ಒಂದು ಬಸ್ ಅಲ್ಲಿ ಸುರ್ಜೇವಾಲಾ ಅವರು, ನಾವು ಎಂಪಿಗಳು, ಮತ್ತೆ ಶ್ರೇಯಸ್ ಪಟೇಲ್ ಮತ್ತೆ ಬೇರೆ ಬೇರೆ ಎಂಪಿಗಳು ಒಂದು ಬಸ್ ಅಲ್ಲಿ ಮುಂದೆ ಇದೀವಿ. ಇನ್ನೊಂದು ಬಸ್ ಅಲ್ಲಿ ರಾಹುಲ್ ಗಾಂಧಿ ಹಿಂದೆ ಬಸ್ ಬರ್ತಾ ಇದಾರೆ. ಅದರಿಂದ ಪ್ರೆಸೆಂಟ್ ಅವರು ಹೇಗಿದ್ದು ಏನಾಗಿದೆ ಅಂತ ಮಾಹಿತಿಯನ್ನ ತಿಳ್ಕೊಂಡು ಹೇಳ್ತೇನೆ. ಓಕೆ ಸರ್, ಈಗ ನಿಮ್ಮನ್ನ ಎಲ್ಲಿಗೆ ಶಿಫ್ಟ್ ಮಾಡ್ತಿದ್ದಾರೆ ಸರ್? ಗೊತ್ತಾಗ್ತಾ ಇಲ್ಲ. ಎಲ್ಲೋ ದೂರ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಹೌದು, ತುಂಬಾ ಗೊತ್ತಿಲ್ಲ ನಮ್ಗೆ. ಔಟ್ ಆಫ್ ಡೆಲ್ಲಿ ತಗೊಂಡು ಹೋಗುವಂತಹ ಕೆಲಸ ಮಾಡ್ತಾ ಇದಾರೆ. ಓಕೆ, ಆದ್ರೆ ಅದನ್ನ ಎದುರಿಸೋ ತಂತ್ರಗಾರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಇದೆಲ್ಲ ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಏನ್ ಶಕ್ತಿ ಕೊಡುವಂತದ್ದು. ಇಲ್ಲಿ ರಾಹುಲ್ ಗಾಂಧಿ ಅವರು ಬೀದಿಗೆ ಬಂದು, ಪ್ರಿಯಾಂಕ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದಾರೆ. ಅವ್ರ ಬೆಂಬಲಕ್ಕೆ ನಾವೆಲ್ಲ ಇದೀವಿ. ಓಕೆ ಸರ್, ಈಗ ಪ್ರೊಟೆಸ್ಟ್ ಸೈಡ್ ಅಲ್ಲಿ ಅಂದ್ರೆ ಆ ಒಂದು ಜಾಗದಲ್ಲಿ ಆರಾಮಾಗಿ ಪ್ರತಿಭಟನೆ ನಡೀತಾ ಇತ್ತು. ಬಟ್ ಏಕಾಏಕಿ ಶಿಫ್ಟ್ ಮಾಡೋದಕ್ಕೆ, ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಪೊಲೀಸರು ಯಾಕೆ ಮುಂದಾದ್ರು? ಏನೂ ಇಲ್ಲ, ನಾವು ಫ್ಲೋರ್ ನಕ್ಕಿ ಶಾಂತ ರೀತಿಯಲ್ಲಿ ಎಲ್ಲ ಎಂಪಿಗಳು ಎಲ್ಲ ಕರ್ನಾಟಕದ ಸಾಕಷ್ಟು ನಾವು ನಮ್ಮ ಸಿಎಂ ಕೂಡ ಬಂದಿದ್ರು, ಧರಣಲ್ಲಿ ಕೂತಿದ್ರು. ಶಿವಕುಮಾರ್ ಶಾಂತವಾಗಿ ಕೂತಿದ್ವಿ, ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಧರಣ ಸ್ಲೋಗನ್ ಆಗ್ತಾ ಇದೀವಿ. ಏಕಾಏಕಿ ಬಂದು ಪೊಲೀಸ್ನವ್ರು ಬಂದು ಅಜ್ಞಾತ ಸ್ಥಳಕ್ಕೆ ತಗೊಂಡು ಹೋಗ್ತಾರೆ. ನಮ್ಗೆ ಗೊತ್ತಾಗ್ತಲ್ಲ ಎಲ್ಲಿ ಹೋಗ್ತಾ ಇದೀವಿ ನಾವು. ಅದೇ ಈ ಮೂಲಕ ಇವತ್ತು ಪ್ರಜಾಪ್ರಭುತ್ವ ಉಳಿದಿದೆಯಾ ದೇಶದಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಂಥ ಯಾವತ್ತು ನಮ್ಮ ಸರ್ಕಾರ 10 ವರ್ಷ ಇತ್ತು, ಮನಮೋಹನ್ ಸರ್ಕಾರ, ಯಾವತ್ತು ಕೂಡ ಇಂಥ ಹೋರಾಟಕ್ಕೆ ನಾವು ಮಾಡಕ್ಕೆ ಎಲ್ಲ ಮಾತು ಕೇಳ್ತಾ ಇದ್ವಿ. ಆದ್ರೆ ಇವು ಕೇಳಕ್ಕೆ ಎಲ್ಲ ಹಿಟ್ಲರ್ ವಾದ ನಡೀತಾರೆ ಇಲ್ಲಿ. ಇದು ಅಮಿತ್ ಶಾ, ನರೇಂದ್ರ ಮೋದಿ ಸರ್ಕಾರ ಇದೆ ಅಲ್ಲ, ಇದೇ ಮೂಲಕ ಹೆದರಿಸುವ ತಂತ್ರಗಾರಿಕೆ ಮಾಡ್ತಾರೆ. ಅದೇ ನಾವು ಕಾಂಗ್ರೆಸ್ ಎದುರಲ್ಲ, ಹೋರಾಟ ಮುಂದುವರಿಯುತ್ತೆ. ರೈಟ್ ಸರ್, ಈಗ ಮುಂದೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಾದಂತಹ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಅಂತ? ನಾಳೆನೂ ಕೂಡ ಅದೇ ಜಾಗದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾರಾ ಅಥವಾ ಬೇರೆಲ್ಲಾದ್ರೂ ಪ್ರತಿಭಟನಾ ನಿರತ ಆ ಒಂದು ಜಾಗವನ್ನ ಶಿಫ್ಟ್ ಮಾಡ್ತಾರೆ ಅಂತ? ಈಗ ಅರೆಸ್ಟ್ ಮಾಡಿದ್ದಾರೆ, ಅದಾದ್ಮೇಲೆ ಏನ್ ಮಾಡ್ತಾರೆ ನೋಡ್ಬೇಕು. ಅಂತಿಮವಾಗಿ ಎಐಸಿಸಿ ಹಿರಿಯ ಮುಖಂಡರು, ಕಾಂಗ್ರೆಸ್ ಅಧ್ಯಕ್ಷರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ಮುಂದಿನ ಹೋರಾಟ ಹೇಗಿರ್ಬೇಕು. ಓಕೆ ಸರ್, ನೀವಿರುವಂತಹ ಬಸ್ ನಲ್ಲಿ ಯಾರ್ಯಾರಿದ್ದಾರೆ ಸರ್? ನಂದು ಸುರ್ಜೇವಾಲಾ ಇದ್ದಾರೆ, ತೇಜಸ್ ಪಟೇಲ್ ಎಂಪಿ ಇದ್ದಾರೆ, ಅದಾದ್ಮೇಲೆ ಮನ್ಸೂರ್ ಖಾನ್ ಇದ್ದಾರೆ. ಇಲ್ಲಿ ಒಂದು 15 ಜನ ಎಂಪಿಗಳಿದ್ದಾರೆ, ಆಮೇಲೆ ಶಾಸಕರುಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರುಗಳಿದ್ದಾರೆ. ಇಡೀ ಮುಖಂಡರನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಸರ್, ಇಫ್ ಪಾಸಿಬಲ್ ನಂಗೆ ಗೊತ್ತಿಲ್ಲ ನಿಮ್ ಕೈಲಿ ಆಗುತ್ತಾ ಇಲ್ವಾ ಅಂತ, ಬಟ್ ಇಫ್ ಪಾಸಿಬಲ್ ಸುರ್ಜೇವಾಲಾ ಅವ್ರಿಗೆ ಏನಾದ್ರು ನೀವು ಹ್ಯಾಂಡ್ ಓವರ್ ಮಾಡಕ್ ಆಗುತ್ತಾ ಸರ್? ಇಲ್ಲ, ಈಗಾಗಲೇ ಅವರು ಎಐಸಿಸಿ ಇದಕ್ಕೆ ಬ್ರೀಫ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಅದರಿಂದ ಅವರು ಕೊಟ್ಬಿಟ್ಟಿದ್ದಾರೆ, ಬೀಟ್ ಒಂದು ಬ್ರೀಫಿಂಗ್ ಒಂದು ಮಾಡ್ಬಿಟ್ರು ಅವರು. ಅಲ್ಲಿಂದ ಸಿಗತ್ತೆ ನಿಮಗೆ, ಕಳ್ಸ್ಕೊಬೋದು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.